ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೇ ಆಗಿರ್ಬೋದು. ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಬರಾಗಿರ್ಬೋದು, ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಆಗಿರಬಹುದು. ನಿಮ್ಮ ಮತ್ತು ಈ ವ್ಯಕ್ತಿಯ ನಡುವೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಿಯರ್ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇದೆ. ಇದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲದೆ ಇರಬಹುದು. ಇದು ಜಾಸ್ತಿ ಡೀಪ್ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಜಗಳ ಅನ್ನೋದು ನಡೆದಿರಬಹುದು, ಫೈಟ್ ಅನ್ನೋದು ಬಂದಿರಬಹುದು, ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು, ಮಾತನಾಡದೇ ಇರುವ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಎಲ್ಲವೂ ನಿಮ್ಮ ಕನೆಕ್ಷನ್ನಲ್ಲಿ ಕಾಣಿಸ್ತಾ ಇದೆ. ಒಂದು ಟೈಮ್ನಲ್ಲಿ ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ದ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಈ ರಿಲೇಷನ್ಶಿಪ್ ಹಾಳಾಗಿರಬಹುದು, ಬ್ರೇಕಪ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ನೀವು ಇಬ್ಬರು ಕೂಡ ಒಬ್ಬರ ಜೊತೆ ಒಬ್ಬರು ಕಾಂಟ್ಯಾಕ್ಟ್ ಮಾಡಿರೋದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಕೂಡ ಮಾತಾಡೋದನ್ನು ಕಡಿಮೆ ಮಾಡ್ಕೊಂಡಿರ್ಬಹುದು, ಅಥವಾ ತಪ್ಪಿಸ್ಕೊಂಡಿರ್ಬಹುದು, ಅಥವಾ ಸಂಪೂರ್ಣವಾಗಿ ದೂರ ಆಗಿರಬಹುದು. ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಈ ರಿಲೇಷನ್ಶಿಪ್ ನಾರ್ಮಲ್ ಆಗಬೇಕು, ಮತ್ತೆ ಮಾತಾಡಬೇಕು, ಒಮ್ಮೆ ಕೂತು ಎಲ್ಲವನ್ನ ಶೇರ್ ಮಾಡ್ಕೋಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ಅದು ಎಂಡ್ ಆಗಬೇಕು ಅನ್ನೋ ಯೋಚನೆಗಳು ತುಂಬ ಜಾಸ್ತಿ ಓಡಾಡ್ತಾ ಇರಬಹುದು. ನೀವು ತುಂಬ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು, ಮೆಸೇಜ್ ಮಾಡೋದಕ್ಕೆ ಈ ಪರ್ಸನ್ಗೆ ಟ್ರೈ ಮಾಡಿರಬಹುದು, ಅಥವಾ ಅವರಿಂದ ಒಂದು ಸಿಗ್ನಲ್ ಬರಬಹುದು ಅಂತ ಕಾಯ್ತಾ ಇರಬಹುದು. ಆದರೆ ಇಲ್ಲಿ ಈ ಪರ್ಸನ್ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ಗೆ ರಿಪ್ಲೈ ಸಿಗದೆ ಇರಬಹುದು, ಕಾಲ್ ರಿಸೀವ್ ಮಾಡದೇ ಇರಬಹುದು, ಅಥವಾ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿರಬಹುದು. ಅಥವಾ ಈ ಪರ್ಸನ್ನ ನೀವು ನೋಡಿದಾಗ ಅವರ ಬಿಹೇವಿಯರಲ್ಲಿ ನಿಮಗೆ ಆ ರೀತಿ ಅನ್ನಿಸ್ತಾ ಇರಬಹುದು. ಇವರಿಗೆ ನನ್ನ ಜೊತೆ ಮಾತಾಡಬೇಕು ಅನ್ನೋ ಮನಸ್ಸು ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಿರಬಹುದು. ಇದರಿಂದ ನಿಮಗೆ ಕನ್ಫ್ಯೂಷನ್ ಆಗಿರಬಹುದು, ಹರ್ಟ್ ಆಗಿರಬಹುದು, ನೋವಾಗಿರ್ಬೋದು, ಸೆಲ್ಫ್ ಡೌಟ್ ಕೂಡ ಆಗಿರಬಹುದು. ಈ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವು ವ್ಯಕ್ತಿಗಳು ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಇವರು ಪ್ರತಿ ವಿಷಯದಲ್ಲೂ ಪ್ರಾಫಿಟ್ ನೋಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೋ ಒಂದು ಕೆಲಸ ಆಗಿರಬಹುದು, ವರ್ಕ್ ಆಗಿರಬಹುದು, ಡಿಸಿಷನ್ ಆಗಿರಬಹುದು, ಯಾವುದೇ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಇವರ ಮೊದಲ ಯೋಚನೆ ಇದರಿಂದ ನನಗೆ ಏನು ಯೂಸ್ ಆಗುತ್ತೆ, ಇದರಿಂದ ನನಗೆ ಏನು ಉಪಯೋಗ ಆಗುತ್ತೆ, ಫ್ಯೂಚರಲ್ಲಿ ಏನಾದರೂ ಉಪಯೋಗ ಆಗುತ್ತಾ, ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಿಂದ ಏನಾದರೂ ಪ್ರಾಫಿಟ್ ಆಗುತ್ತಾ, ಅಥವಾ ಈ ಕೆಲಸದಿಂದ ಏನಾದರೂ ಪ್ರಾಫಿಟ್ ಆಗುತ್ತಾ, ನಾನು ಈ ರೀತಿ ಡಿಸಿಷನನ್ನು ತಗೊಂಡಾಗ ಮುಂದೆ ಫ್ಯೂಚರಲ್ಲಿ ಏನಾದರೂ ಒಳ್ಳೆಯದಾಗುತ್ತಾ, ಈ ಕೆಲಸದಿಂದ ನನಗೇನಾದರೂ ಪ್ರಾಫಿಟ್ ಇದೆಯಾ ಅನ್ನೋದನ್ನು ಮೊದಲು ನೋಡ್ತಾರೆ. ಆ ರೀತಿಯ ವ್ಯಕ್ತಿ ಅಂತ ಕೂಡ ಅನ್ನಿಸ್ತಾ ಇದೆ. ಅಂದರೆ ಇವರು ಯಾವುದೇ ವಿಷಯದ ಬಗ್ಗೆ ಅರ್ಜೆಂಟ್ ಡಿಸಿಷನನ್ನು ತಗೊಳ್ಳೋದಿಲ್ಲ, ತುಂಬ ಥಿಂಕ್ ಮಾಡ್ತಾರೆ. ತಮ್ಮ ಮನಸ್ಸಿಗೆ ಸಂಪೂರ್ಣ ಒಪ್ಪಿಗೆ ಆದಮೇಲೆ ಅದರ ಬಗ್ಗೆ ಆ ರಿಲೇಷನ್ಶಿಪ್ ಆಗಲಿ ಆ ವರ್ಕನ್ನಾಗಲಿ ಕಂಟಿನ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ರಿಲೇಷನ್ಶಿಪ್ಪಲ್ಲೂ ಕೂಡ ಇದರಿಂದ ನನಗೆ ಒಳ್ಳೆಯದಾಗುತ್ತಾ, ನಾನು ಹರ್ಟ್ ಆಗ್ತೀನಾ, ಇದೆಲ್ಲದ ಲಾಭ ಇದೆಯಾ, ಇದೆಲ್ಲದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ವೈ ದೇ ಬ್ರೇಕ್ ಡಿಸ್ಟೆನ್ಸ್ ಹ್ಯಾಪಂಡ್ ಅಂತ ನೋಡೋದಾದರೆ ಇವರಿಗೆ ಯಾವುದೋ ಒಂದು ವಿಷಯ ಕ್ಲಿಕ್ ಆಗಲಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದರೆ, ಇವರ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಚ್ ಆಗಲಿಲ್ಲ ಅಂದರೆ, ಈ ರಿಲೇಷನ್ಶಿಪ್ ಇವರ ಮನಸ್ಸಿಗೆ ಬೇಕಾದ ರೀತಿ ಇರಲಿಲ್ಲ ಅಂದರೆ ಅದಕ್ಕಾಗಿ ಯಾವುದೋ ಒಂದು ನೆಪ ಹೇಳಿ ಅಥವಾ ಸೈಲೆಂಟಾಗಿ ಅಥವಾ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರಬಹುದು. ಆ ರೀತಿಯ ವ್ಯಕ್ತಿ ಕೂಡ ಆಗಿರಬಹುದು. ಈ ರಿಲೇಷನ್ಶಿಪ್ಪಿಂದ ಬ್ಯಾಕ್ಔಟ್ ಆಗಿರುವ ಸಾಧ್ಯತೆ ಕೂಡ ಇದೆ.
ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಇವರು ಮಾಡಿದ ಡಿಸಿಷನ್, ಇವರು ಹುಡುಕಿದ ಪ್ರಾಫಿಟ್, ಇವರು ಒಂದು ರೀತಿ ಸ್ವಾರ್ಥ ಇರುವ ವ್ಯಕ್ತಿ ರೀತಿ ಕೂಡ ನಡ್ಕೊಂಡಿರಬಹುದು. ಇವರ ಬಿಹೇವಿಯರ್ ಕೂಡ ಆ ರೀತಿ ಇರಬಹುದು. ಪಾಸ್ಟ್ನಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಈ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಇವರು ನಡ್ಕೊಂಡಿರಬಹುದು. ಇವರು ಏನೇ ಮಾಡಿದರೂ ಕೂಡ ಕೇವಲ ಉಪಯೋಗವನ್ನು ನೋಡಿದರೆ ಅಥವಾ ಪ್ರಾಫಿಟನ್ನು ಹುಡುಕಿದರೆ ಎಲ್ಲವೂ ಈಗ ಇವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇವರ ಕೆಲಸದಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ ಅಥವಾ ಬೇರೆ ರಿಲೇಷನ್ಶಿಪ್ಪಲ್ಲಾಗಲಿ ನಾನು ತಪ್ಪು ಮಾಡಿದೆ ಅನ್ನೋ ರಿಯಲೈಸೇಷನ್ ಈ ಪರ್ಸನ್ಗೆ ಈಗ ಬರ್ತಾ ಇದೆ. ಈ ಪರ್ಸನ್ಗೆ ಇವರು ಹಿಂದೆ ಮಾಡಿದ ತಪ್ಪಿನ ಅರಿವಾಗ್ತಾ ಇದೆ. ಈ ಪರ್ಸನ್ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮನ್ನು ತುಂಬ ಜಾಸ್ತಿ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಸಮಯ ನೆನಪಾಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ನೀವು ಈ ಪರ್ಸನ್ನ ಎಷ್ಟು ಲೈಕ್ ಮಾಡ್ತಾ ಇದ್ರಿ, ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಹೇಗಿದ್ರಿ ಎಲ್ಲವೂ ಕೂಡ ಇವರಿಗೆ ರಿಯಲೈಸ್ ಆಗ್ತಾ ಇದೆ. ಎಲ್ಲ ರಿಲೇಷನ್ಶಿಪ್ಪಲ್ಲೂ ಪ್ರಾಫಿಟ್ ನೋಡಬಾರ್ದು, ನಾನು ಅತಿಯಾಸೆ ಪಡ್ತಿದ್ದೆ, ನಾನು ತಪ್ಪು ಮಾಡಿದ್ದೀನಿ, ನನ್ನದೇ ಮಿಸ್ಟೇಕ್ ಅಂತ ಇವರ ಮನಸ್ಸು ಈಗ ಒಪ್ಕೊಳ್ತಾ ಇದೆ. ಇದರಿಂದ ಇವರ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಅಂತ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ ಈಗ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ಈಗ ಇವರ ಲೈಫ್ನಲ್ಲಿ ಸಹನೆಯನ್ನು ಕಲ್ತಿದ್ದಾರೆ. ಇವರ ಲೈಫನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಥವಾ ಈ ವ್ಯಕ್ತಿಯ ಲೈಫ್ನಲ್ಲಿ ಇದು ಒಂದು ಹೀಲಿಂಗ್ ಫೇಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನು ತಕ್ಷಣ ಕಾಂಟ್ಯಾಕ್ಟ್ ಆಗದೇ ಇದ್ದರೂ ಎನರ್ಜಿ ಲೆವೆಲ್ನಲ್ಲಿ ನಿಮ್ಮ ಕಡೆಗೆ ಅವರ ಫೋಕಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅವರು ಮಾಡಿದ ತಪ್ಪಿನ ಅರಿವಾಗಿ ಅವರು ರಿಗ್ರೆಟ್ ಫೀಲ್ ಮಾಡಿಕೊಂಡು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ಪಾರ್ಟ್ನರ್ ಅಥವಾ ಎಕ್ಸ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವ ಯಾವುದಾದರೂ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಯಾವುದೋ ಒಂದು ಡಿಫ್ರೆನ್ಸ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಕೇವಲ ಸಣ್ಣ ಇಶ್ಯೂ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಮನಸ್ಸಿನ ಒಳಗಡೆ ಕಾಡ್ತಾ ಇರೋ ವಿಷಯ ಆಗಿರ್ಬೋದು. ಈ ಪರ್ಸನ್ನ ಮನಸ್ಸಿನಲ್ಲಿ ಇದು ಕಾಡ್ತಾ ಇರಬಹುದು. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರ್ಬೋದು, ಮನಸ್ಸಿನ ಅಂತರ ಬಂದಿರ್ಬೋದು. ಒಟ್ಟಿಗೆ ಇರಬೇಕು ಅನ್ನೋ ಇಚ್ಛೆ ಇದ್ದರೂ ಕೂಡ ಸಿಚುವೇಶನ್ ಆ ರೀತಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವಿಬ್ಬರಿಗೂ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ರೀಸನ್ ನಿಮ್ಮನ್ನು ದೂರ ಮಾಡ್ತಾ ಇರಬಹುದು. ಈ ಡಿಫ್ರೆನ್ಸ್ಗೆ ತುಂಬ ಕಾರಣಗಳು, ತುಂಬ ರೀಸನ್ಗಳು ಇರಬಹುದು. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಕ್ಯಾಸ್ಟ್ ಡಿಫ್ರೆನ್ಸ್ ಇರಬಹುದು, ಫ್ಯಾಮಿಲಿ ಪ್ರಾಬ್ಲಮ್ ಇರಬಹುದು, ಸೊಸೈಟಿಯ ಪ್ರೆಷರ್ ಇರಬಹುದು, ಫೈನಾನ್ಷಿಯಲ್ ಡಿಫ್ರೆನ್ಸ್ ಅನ್ನೋದು ಬಂದಿರಬಹುದು, ಸ್ಟೇಟಸ್ ಲೆವೆಲ್ ಡಿಫ್ರೆನ್ಸ್ ಇರಬಹುದು. ನಿಮ್ಮಲ್ಲಿ ಒಬ್ಬರು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರಬಹುದು, ಕೆರಿಯರ್ನಲ್ಲಿ ಸ್ಟೇಬಲ್ ಆಗಿರಬಹುದು, ತುಂಬ ಗ್ರೋತನ್ನು ಹೊಂದಿರಬಹುದು, ಜಾಬಲ್ಲಾಗಿರಬಹುದು. ಸಣ್ಣ ಪುಟ್ಟ ಜಾಬ್ ಆದರೂ ಕೂಡ ಒಬ್ಬ ವ್ಯಕ್ತಿಗಿಂತ ಒಬ್ಬ ವ್ಯಕ್ತಿ ತುಂಬ ಹೈಯಲ್ಲಿ ಇರಬಹುದು. ಮತ್ತೊಬ್ಬರು ಇನ್ನೂ ಸ್ಟ್ರಗಲ್ ಫೇಸ್ನಲ್ಲಿ ಇರಬಹುದು. ಅಥವಾ ನೀವು ಲೋ ಸ್ಟೇಟ್ನಲ್ಲಿ ಇದ್ದರೂ ಅವರು ಹೈಯಲ್ಲಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ನೀವು ಲೋ ಸ್ಟೇಟ್ನಲ್ಲಿ ಇದ್ದರೂ ಕೂಡ ಅವರಿಗೆ ಅದು ಇಶ್ಯೂ ಅಲ್ಲ. ಬಟ್ ಸಮಾಜ, ಸೊಸೈಟಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸಮಾಜ ಅನ್ನೋದು, ಸೊಸೈಟಿ ಅನ್ನೋದು ಮೇಲೆ ಕೆಳಗೆ ಅನ್ನೋ ಲೆಕ್ಕ ಆಗುತ್ತೆ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಸೊಸೈಟಿಯ ಬಗ್ಗೆ ತುಂಬ ಭಯ ಜಾಸ್ತಿ ಅನ್ನೋದು ಕಾಣಿಸ್ತಾ ಇದೆ. ಅಥವಾ ಕ್ಯಾಸ್ಟ್ ಇಶ್ಯೂ ಏನಾದರೂ ಇದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಅಥವಾ ಫೈನಾನ್ಷಿಯಲಿ ಒಬ್ಬರು ತುಂಬ ಚೆನ್ನಾಗಿದ್ದು ಒಬ್ಬರು ಸ್ವಲ್ಪ ಲೋ ಆಗಿದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರುವ ರೀತಿ ಕೂಡ ಕಾಣಿಸ್ತಾ ಇದೆ.
ಅಂದರೆ ನೀವಿಬ್ಬರು ಒಂದಾಗೋದಕ್ಕೆ ಸಾಧ್ಯನಾ ಅನ್ನೋ ರೀತಿ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿರಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬ ಡೀಪ್ ಆಗಿದೆ. ನಿಮ್ಮ ಬಗ್ಗೆ ದಿನವೂ ಯೋಚನೆ ಮಾಡ್ತಾರೆ. ನಿಮ್ಮ ನೆನಪು ಇವರ ಮನಸ್ಸಿನಲ್ಲಿ ತುಂಬ ಓಡಾಡ್ತಾ ಇರುತ್ತೆ. ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ತುಂಬ ಇದೆ. ಇವರ ಫೀಲಿಂಗ್ಸ್ ಏನಿದೆ ಅದು ಡ್ರಾಮಾ ಅಲ್ಲ, ನಾಟಕ ಅಲ್ಲ, ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಅಲ್ಲ. ಇದು ಇವರ ಹೃದಯದಿಂದ, ಇವರ ಮನಸ್ಸಿನಿಂದ ಬಂದ ಪ್ರೀತಿ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಫಿಯರ್, ನೆಗೆಟಿವ್ ಥಾಟ್ಸ್ ಇದೆಯಾ ಅಂತ ನೋಡಿದ್ರೆ ಇವರ ಮನಸ್ಸಿನಲ್ಲಿ ಒಂದು ದೊಡ್ಡ ಫಿಯರ್ ಇದೆ. ಮುಂದೆ ಏನಾಗುತ್ತೋ, ಈ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೋ ಇಲ್ವೋ, ಈ ಸೊಸೈಟಿ ಅನ್ನೋದು ಒಪ್ಪುತ್ತೋ, ಈ ಯೋಚನೆಗಳು ಕೆಲವೊಮ್ಮೆ ಇವರನ್ನು ತುಂಬ ನೆಗೆಟಿವ್ ಮಾಡ್ತಾ ಇದೆ. ಇವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಫ್ಯೂಚರ್ ಬಗ್ಗೆ ಭಯ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಬ್ಬರಲ್ಲಿ ಈ ವ್ಯಕ್ತಿ ತುಂಬ ಥಿಂಕ್ ಮಾಡ್ತಾರೆ, ನಾನು ಇವರಷ್ಟು ಯಾವುದೋ ಒಂದು ಲೆವೆಲ್ನಲ್ಲಿ ಇಲ್ಲ. ಅದು ಯಾವುದೇ ಆಗಿರ್ಬೋದು, ಇವರು ತುಂಬ ಹೈ ಲೆವೆಲಲ್ಲಿದ್ದಾರೆ. ಆ ಜಾಬಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಆಗಿರಬಹುದು. ನಾನು ಇವರಿಗೆ ಸೂಟ್ ಆಗ್ತೀನೋ ಇಲ್ವೋ, ಅಥವಾ ಇವರು ಲುಕ್ಸ್ ವೈಸ್ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ನೀವು ಲುಕ್ಸ್ ವೈಸ್ ತುಂಬ ಚೆನ್ನಾಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿರ್ಬಹುದು, ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು. ಅಂದರೆ ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಈ ವ್ಯಕ್ತಿ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ತುಂಬ ಹ್ಯಾಂಡ್ಸಮ್ ಮತ್ತು ಬ್ಯೂಟಿಫುಲ್ ಆಗಿರಬಹುದು. ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರ್ಬೋದು. ಅದರಿಂದಲೂ ಕೂಡ ಈ ಪರ್ಸನ್ಗೆ ಇನ್ಸೆಕ್ಯೂರಿಟಿ ಫೀಲ್ ಬಂದಿರ್ಬೋದು. ಹಾಗಾಗಿ ಕೂಡ ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇರ್ಬೋದು, ನಾವಿಬ್ಬರು ಹೊಂದಾಗ್ತೀವ, ಈ ಪರ್ಸನ್ ನನ್ನನ್ನು ರಿಗ್ರೆಟ್ ಮಾಡ್ತಾರೇನೋ ಮುಂದೆ, ಅಥವಾ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ, ಈ ರೀತಿಯ ಯೋಚನೆಗಳು ಕೂಡ ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಆದರೆ ಅದನ್ನು ನಿಮ್ಮ ಮುಂದೆ ಹೇಳೋದಿಲ್ಲ. ಯಾಕಂದರೆ ನೀವು ಎಲ್ಲಿ ರಿಜೆಕ್ಟ್ ಮಾಡ್ತೀರೋ ಅನ್ನೋ ಭಯ ಇದೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರೋ ಅನ್ನೋ ಭಯ ಕೂಡ ಇದೆ. ಹಾಗಾಗಿ ಇವರ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಂಡಿದ್ದಾರೆ. ಇವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವ ವ್ಯಕ್ತಿ ಆಗಿರ್ಬೋದು, ಅಥವಾ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಬಟ್ ಇವರ ಮನಸ್ಸಿನಲ್ಲಿ ಆ ರೀತಿ ಭಯ ಇರ್ಬೋದು. ಅಂದರೆ ನಾನು ಹೇಳಿರುವ ಸಿಚುವೇಶನ್ ಏನಾದರೂ ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಈ ಪರ್ಸನ್ ಆ ರೀತಿ ಅಂದ್ಕೊಳ್ತಾ ಇರ್ಬೋದು ಇವರ ಮನಸ್ಸಿನಲ್ಲಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳದೆ ಕೂಡ ಇರ್ಬೋದು. ಬಟ್ ಇವರ ಮನಸ್ಸಿನಲ್ಲಿ ಆ ರೀತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನೀವು ಎದುರಿಗೆ ಇದ್ದಾಗ ಈ ಪರ್ಸನ್ ನೀವು ನೋಡಿದ್ರೂ ನೋಡದೇ ಇರೋ ರೀತಿ ಇರಬಹುದು. ಬಟ್ ಈ ಪರ್ಸನ್ ನಿಮ್ಮನ್ನು ಕದ್ದು ಮುಚ್ಚಿ ನೋಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ. ನೀವು ಹೋದ್ಮೇಲೆ ನಿಮ್ಮ ನೆನಪು ತುಂಬ ಕಾಡುತ್ತೆ. ನಿಮ್ಮ ನಗು, ನಿಮ್ಮ ಮಾತು ಎಲ್ಲವೂ ಇವರ ಮನಸ್ಸಿನಲ್ಲಿ ಆಗಾಗ ರಿಪೀಟಾಗಿ ಬರ್ತಾ ಇರುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಪೋಸ್ಟನ್ನು ಗಮನಿಸ್ತಾ ಇರಬಹುದು, ನಿಮ್ಮ ಅಪ್ಡೇಟ್ಗಳಿಂದ ನಿಮ್ಮ ಲೈಫ್ ಹೇಗಿದೆ ಅಂತ ತಿಳ್ಕೊಳ್ತಾ ಇರಬಹುದು. ನೇರವಾಗಿ ಹೇಳ್ಕೊಳ್ದಿದ್ರೂ ಕೂಡ ದೂರದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಪ್ಯೂರ್ ಲವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಲವ್ನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಕೇವಲ ಅಟ್ರಾಕ್ಷನ್ ಅನ್ನೋದು ಅಲ್ಲ, ಕೇವಲ ಇವರು ಏನೋ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಹೃದಯದಿಂದ ಬಂದ ಪ್ರೀತಿ ಅಂತ ಅನ್ನಿಸ್ತಾ ಇದೆ. ಸೈಲೆಂಟ್ ಲವ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋ ಫೀಲಿಂಗ್ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅನ್ನೋದು ಎನರ್ಜಿ ಮೂಲಕ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಏನೇ ಸಿಚುವೇಶನ್ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಬಂದಿರಬಹುದು. ಬಟ್ ಈ ಕನೆಕ್ಷನ್ ಸಂಪೂರ್ಣವಾಗಿ ಫಿನಿಶ್ ಆಗಿಲ್ಲ. ಟೈಮ್ ಬೇಕು. ಈ ಪರ್ಸನ್ನ ಮನಸ್ಸಿನಲ್ಲಿರುವ ಭಯ ಹೋಗಬೇಕು, ಅಥವಾ ನಿಮ್ಮಿಬ್ಬರಲ್ಲಿ ಯಾರಿಗೂ ಒಬ್ಬರಿಗೆ ಭಯ ಇದ್ದರೆ ಆ ಭಯ ಅನ್ನೋದು ಹೋಗಬೇಕು. ನಿಮಗೆ ಯಾವ ರೀತಿ ರೆಸೊನೇಟ್ ಆಗುತ್ತೋ ಆ ರೀತಿ ಇದನ್ನು ತಗೊಳ್ಬೇಕಾಗುತ್ತೆ. ಒಮ್ಮೆ ಈ ಪರ್ಸನ್ ತಮ್ಮ ಫಿಯರನ್ನು ಬಿಟ್ಟರೆ, ಈ ಸೊಸೈಟಿಯ ಭಯವನ್ನು ಬಿಟ್ಟರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರು ಏನು ಅಂದ್ಕೊಳ್ತಾರೋ, ಸ್ಟೇಟಸ್ ಬಗ್ಗೆ ಏನಾದರೂ ಭಯ ಇಟ್ಕೊಂಡಿದ್ರೆ ಅದು ಕಡಿಮೆ ಆದರೆ, ಅಥವಾ ಲುಕ್ಸ್ ವೈಸ್ ಏನು ಭಯ ಇಟ್ಕೊಂಡಿದ್ದಾರೋ ಅದು ಕಡಿಮೆ ಆದರೆ, ಅವರು ನಿಮ್ಮ ಕಡೆಗೆ ಆ್ಯಕ್ಷನನ್ನು ತಗೊಳ್ಳುವಂಥ ರೀತಿ ಕಾಣಿಸ್ತಾ ಇದೆ. ತುಂಬ ಜಾಸ್ತಿ ಚಾನ್ಸಸ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಡಿಸಿಷನನ್ನು ತಗೊಳ್ಬೋದು. ಅಥವಾ ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ನಿಮಗೆ ಇನ್ನೂ ಕೂಡ ಹೇಳ್ಕೊಳ್ದೇ ಇದ್ದರೆ ಎಲ್ಲವನ್ನು ಹೇಳ್ಕೊಳ್ಳುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನಿಜವಾದ ಪ್ರೀತಿ ಯಾವಾಗಲೂ ಮೌನವಾಗಿರುತ್ತೆ. ಎಲ್ಲರೂ ಹೇಳ್ಕೊಳ್ಳಲ್ಲ, ಕೆಲವರು ಒಳಗಡೆ ಅವರ ಮನಸ್ಸಿನೊಳಗಡೆ ಹೈಡ್ ಮಾಡ್ಕೊಳ್ತಾ ಇರಬಹುದು. ಹಾಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ವ್ಯಾಲ್ಯೂ ಅನ್ನೋದು ಕಡಿಮೆ ಅಲ್ಲ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು
ಪ್ಯೂರ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.